ಇದು ಈ ಕ್ಷಣದ ಟಾಪ್ ಸ್ಟೋರೀಸ್ ಆಗಿತ್ತು. ಇದೀಗ ಸುದ್ದಿಗಳತ್ತ ಗಮನ ಹರಿಸೋಣ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೆಟ್ಸ್ ಟೇಕ್ ಎ ಲುಕ್. ನೀವೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಸಿಬಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ದಳ ದೋಸ್ತಿ ಸರ್ಕಾರಕ್ಕೆ ಮಗದೊಂದು ಸಂಕಷ್ಟ. ಗೊತ್ತಿಲ್ಲ ವಿಕೆಟ್ ಏನಾದರೂ ಉರುಳುತ್ತಾ ಅಂದರೆ ಅವರ ಸಚಿವಗಿರಿ ಅಲ್ಲಿಂದ ಹೋಗುತ್ತಾ ಅಂತ. ಪುಟ್ಟರಂಗ ಶೆಟ್ಟಿ ಅವರು ಆಪ್ತನ ಬಳಿ ಸಿಕ್ಕಂಥ 25 ಲಕ್ಷ ಹಣ ನಿಮ್ಗೆ ಗೊತ್ತಿರ್ಬೋದು ವಿಧಾನಸೌಧದಲ್ಲಿ ಅವಾಗ ಏನಾಯಿತು ಅಂತ. ಆದರೆ ಅದರ ಮುಂದುವರಿದ ಭಾಗ ಈಗ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಈಗ ನೋಟಿಸ್ ಕೂಡ ಜಾರಿಯಾಗಿದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮುರಳಿ. ಗುಡ್ ಆಫ್ಟರ್ನೂನ್. ಈಗಿರೋ ಪ್ರಶ್ನೆ, ಅರೆಸ್ಟ್ ಆಗ್ತಾರಾ ಅವರ ಸಚಿವ, ಏನಾಗ್ತಿದೆ ಡೆವಲಪ್ಮೆಂಟ್ಸ್ಗಳು? ಖಂಡಿತವಾಗಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಚರ್ಚೆಗಳ ನಡುವೆ ಈಗ ಎಸಿಬಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 5 ಜನ ಗುತ್ತಿಗೆದಾರರು 5 ಜನ ಗುತ್ತಿಗೆದಾರರ ಜೊತೆಯಲ್ಲಿ ನೇರವಾಗಿ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಿಡಿಆರ್ ಮೂಲಕ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಪ್ರಮುಖ ಗುತ್ತಿಗೆದಾರ ಯೋಗೀಶ್ ಬಾಬು ಏನಿದ್ದ, ಯೋಗೀಶ್ ಬಾಬುನ ಜೊತೆಯಲ್ಲಿ ಸಾಕಷ್ಟು ಬಾರಿ ಪುಟ್ಟರಂಗ ಶೆಟ್ಟಿ ಅವರು ಮತ್ತು ಅವರ PA ಇಬ್ರು ಸಹ ದೂರವಾಣಿ ಸಂಪರ್ಕ ಹೊಂದಿದ್ರು ಅನ್ನೋದು ತನಿಖೆ ವೇಳೆಯಲ್ಲಿ ಬಯಲಾದ ಹಿನ್ನೆಲೆಯಲ್ಲಿ ಅವರನ್ನ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂತದ್ದು ಎಸಿಬಿ. ಅಂದ್ರೆ ಈಗ ಸದ್ಯದಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇರುವಂತದ್ದು, ಕಲಾಪಗಳು ನಡೀತಾ ಇದಾವೆ. ಆ ಹಿನ್ನೆಲೆಯಲ್ಲಿ ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನನ್ನದೊಂದಷ್ಟು ವೈಯಕ್ತಿಕ ಕೆಲಸಗಳಿದಾವೆ. ಆ ಹಿನ್ನೆಲೆಯಲ್ಲಿ ನನಗೆ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಎಸಿಬಿ ಮುಂದೆ ಕೇಳ್ಕೊಂಡಿರೋ ಹಿನ್ನೆಲೆಯಲ್ಲಿ 15 ದಿನಗಳ ಕಾಲಾವಕಾಶವನ್ನ ಎಸಿಬಿ ನೀಡಿದೆ. ಮತ್ತೆ ಸೋಮವಾರ ಮತ್ತೊಂದು 2ನೇ ಬಾರಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಎಸಿಬಿ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದೆ. ಯಾಕಂದ್ರೆ ಇವತ್ತು ಅಧಿವೇಶನಗಳು ಮುಗಿತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಸೋಮವಾರ ನೋಟಿಸ್ ಅನ್ನ ಕೊಡೋ ಸಾಧ್ಯತೆಗಳಿವೆ. ಬಹುತೇಕ ಮುಂದಿನ ವಾರ ಎಸಿಬಿ ಮುಂದೆ ಪುಟ್ಟರಂಗ ಶೆಟ್ಟಿ ಅವ್ರ ಪೆರೇಡ್ ಪ್ರಾರಂಭ ಆಗುತ್ತೆ ಅನ್ಸುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುರಳೀಧರ್ ಈ ಕ್ಷಣದ ಮಾಹಿತಿಗಾಗಿ.